ರೈಟ್ ಟು ಸ್ಪೀಚ್, ರೈಟ್ ಟು ಪ್ರೊಟೆಸ್ಟ್. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಅತ್ಯಮೂಲ್ಯವಾದಂಥ ಅಧಿಕಾರ, ಜವಾಬ್ದಾರಿ ನಾಗರಿಕರದು. ಕ್ಷೇತ್ರದಲ್ಲಿ ಸಮಸ್ಯೆಗಳಾದಾಗ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಮಾಡೋದು, ಮಾತಾಡೋದು ಒಬ್ಬ ನಾಗರಿಕನ ಅನ್ನೋದಕ್ಕಿಂತ ಪ್ರಜಾಪ್ರಭುತ್ವವನ್ನು ಉಳಿಸುವ ದಿಕ್ಕಿನಲ್ಲಿ ಅವನ ಜವಾಬ್ದಾರಿ ಕೆಲಸವನ್ನು ಮಾಡಿದ್ದಾನೆ, ಅದು ಮಾಡಿದ್ದಾನೆ. ಮೊನ್ನೆ ನಾನು ಮಾಡಿರ್ತಕ್ಕಂಥ ಪ್ರೊಟೆಸ್ಟ್ ಆ ಕ್ಷಣ ಅವತ್ತು ಏನಾಯಿತು, ಆಕ್ಸಿಡೆಂಟಾಗಿ ಸ್ಪಾಟಲ್ಲಿ ಒಬ್ಬ ಕಣ್ಮುಂದೆ ತನ್ನ ಜೊತೆಲಿ ಓಡಾಡ್ತಕ್ಕಂಥ ಕಾರ್ಯಕರ್ತ ತೀರ್ಕೊಂಡಾಗ ಮತ್ತು ಆ ಮಹಿಳೆಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಿಗೆ ಹೋದಾಗ ಅನೇಕರಿಗೆ ಪ್ರಶ್ನೆ ಮಾಡಿದ್ದಾರೆ. ಮಾಧ್ಯಮದವ್ರನ್ನೂ ಪ್ರಶ್ನೆ ಮಾಡಿದ್ದಾರೆ, ಗುಡಿ ಏನು ಮಾಡ್ತಾಯಿದೆ, ಮಾಧ್ಯಮ ಏನು ಮಾಡ್ತಾಯಿದೆ, ನಾಗರಿಕರು ಏನು ಮಾಡ್ತಾಯಿದ್ದಾರೆ, ವಿರೋಧ ಪಕ್ಷ ಏನು ಮಾಡ್ತಾಯಿದ್ದಾರೆ, ಯಾಕೆ ಪ್ರತಿಭಟನೆ ಮಾಡಿಲ್ಲ, ಯಾಕೆ ಕೇಳ್ತಾ ಇಲ್ಲ ಅಂತ ಕೇಳಿದ್ದಾರೆ. ಸಹಜವಾಗಿ ಒಂದು ರಾಜಕೀಯ ಪಕ್ಷ ಪ್ರತಿಭಟನೆ ಮಾಡೋ ಸಮಯದಲ್ಲಿ ಸ್ಥಳೀಯ ಶಾಸಕರ ಬಗ್ಗೆ ಮಾತಾಡ್ತಾರೆ, ರಾಜಕಾರಣದ ಬಗ್ಗೆ ಮಾತಾಡ್ತಾರೆ, ಅದು ಸಹಜ ಪ್ರಕ್ರಿಯೆ. ಶಾಸಕರವರ ಗಮನವನ್ನು ಸೆಳೀಬೇಕು ಅಂತೇಳಿ, ಶಾಸಕರ ಗಮನವನ್ನು ಸೆಳೆಯುವ ಜವಾಬ್ದಾರಿ ಮಾಡದವರೆ ಶಾಸಕ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಾನೆ ಅನ್ನೋದಕ್ಕಿಂತ ಹೆಚ್ಚು ಸೂಕ್ತವಾಗಿ ನಿರ್ವಹಿಸ್ಬೋದು ಅಂತ ಗಮನವನ್ನು ಶಾಸಕರಿಗಿರಬೇಕು ಅಥವಾ ಕಾರ್ಯಕರ್ತರಿಗಿರಬೇಕು. ಇದು FIR ಹಾಕ್ಸೋ ಮಟ್ಟಿಗೆ ಇವಾಗ ಪಕ್ಷ ಹಾಕ್ಸಲಿಲ್ಲ ಅಂದ್ಕೊಳ್ತೀನಿ, ಯಾರೋ ಕಾರ್ಯಕರ್ತರು ಹಾಕಿಸಿದ್ದಾರೆ ಕಂಪ್ಲೇಂಟು ಅಂತ. ಯಾರೋ 108 ಅದು ಆಂಬ್ಯುಲೆನ್ಸ್ ಬರ್ತಾ ಇದ್ದಾಗ ಆ ಹೆಣ್ಮಗು ಕೇಳ್ತಾ ಇರೋದನ್ನು ನೋಡಿದ್ದೀನ. ಇಮಿಡಿಯೇಟಾಗಿ ನಮ್ಮ ಕಾರ್ಯಕರ್ತರು ಸ್ಪಂದನೆ ಮಾಡಿದ್ದಾರೆ. ಬಟ್ 1 ನಿಮಿಷ 2 ನಿಮಿಷ ತಡೆ ಆಗೇ ಆಗ್ತದೆ, ಅದು ಮಂತ್ರ ಹಾಕೋಕ್ಕಾಗೋದಿಲ್ಲ. 1-2 ನಿಮಿಷ ಬಿಡ್ತೀವಿ ಅಮ್ಮ ತಾಯಿ ಅಂತೇಳಿ ಬಿಡಿಸಿದ್ದಾರೆ. ಅದಕ್ಕೆ FIR ಹಾಕೋದು, ಅದು ಕೋರ್ಟಿಂದ ಡೈರೆಕ್ಷನ್ಸ್ ಬಂದಿದ್ದರಿಂದ ಐ ಕ್ಯಾನಾಟ್ ಬಿಲೀವ್ ಲೈಕ್ ದಟ್. ಈ ಕೋರ್ಟಿಂದ ಡೈರೆಕ್ಷನ್ಸ್ ಬಂದಿದ್ದಲ್ಲಿ ಇಮಿಡಿಯೇಟಾಗಿ FIR ಹಾಕಿರ್ತಾರೆ. ಅದು ಈ ಭಾಗದ ಶಾಸಕರು, ಒಂದು ರಾಜಕೀಯ ಪಕ್ಷ ಈ FIRಗಳನ್ನು ಹಾಕೋದು ಸಂಸ್ಕಾರನ ಅನ್ನೋದನ್ನು ಪ್ರಶ್ನೆ ಅವ್ರಿಗೆ ಕೇಳ್ತಾ ಇದ್ದೀನಿ. ಆ FIR ಬಗ್ಗೆ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ, ಇಂಥ FIRಗಳು 100 ಹಾಕ್ಕೊಳ್ಳಿ. ಆದರೆ ಈ ಸಂಸ್ಕಾರ, ಈ ಸಂಸ್ಕೃತಿ ನಿಮಗೆ ಒಳ್ಳೆಯದಲ್ಲ. ಇಡೀ ರಾಜ್ಯದಲ್ಲಿ ಈ ಭಾಗದ ಶಾಸಕ ಶಿವಣ್ಣ ಮಾಡಿಸಿದ್ದಾನೆ ಇಲ್ಲ ಅಂತಲ್ಲ, ಇಡೀ ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲೇ ಅಭಿವೃದ್ಧಿಗೆ ಅವರು ಯಾವುದೇ ರೀತಿಯ ಬಡ್ಜೆಟನ್ನು ಕೊಡಲಿಲ್ಲ. ಇಡೀ ರಾಜ್ಯದ ರಸ್ತೆಗಳು ಇದೇ ರೀತಿ ಇದೆ. ಅನೇಕ ಕಡೆ ರಸ್ತೆಗಳು ನಮ್ಮ ತಾಲೂಕಲ್ಲಿ ಏನಾಗಿದೆ, ನಾಟ್ ಓನ್ಲಿ 5% 10% ಅಲ್ಲ, 90% ಓಡಾಡೋಕ್ಕಾಗೋದಿಲ್ಲ. ಇದನ್ನು ಶಾಸಕರು ಮಾಡಲಿಲ್ಲ ಅನ್ನೋದು ಒಂದು ಭಾಗ. ಆದರೆ ಈ ಸರ್ಕಾರ ಈ ಕ್ಷೇತ್ರದ ರಸ್ತೆಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಲಿಲ್ಲ. ಆನೇಕಲ್ ತಾಲೂಕೆಲ್ಲ ರಾಜ್ಯದಲ್ಲೇ ಗಮನ ಕೊಡಲಿಲ್ಲ. ಅದಕ್ಕೆ ರಾಜ್ಯ ಸರ್ಕಾರವನ್ನು ಈಗೇನೋ ಅವರು ಈ ರಾಜ್ಯದ ನೂತನ ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟಿದ್ದಾರೆ, 2,000 ಕೋಟಿ ಕೊಡ್ತೀನಿ. 2,000 ಕೋಟಿ ಅಲ್ಲ, 20,000 ಕೋಟಿ ಕೊಟ್ಟರೇನೋ ಬೆಂಗಳೂರಿನಲ್ಲಿ ರಸ್ತೆಗಳನ್ನು ಮಾಡೋಕ್ಕಾಗೋದಿಲ್ಲ. ಈಗಾಗಲೇ ಇದೆಲ್ಲ ಗೊತ್ತಿದ್ದು ಸಹ ಮೂಲಭೂತ ಸೌಕರ್ಯಗಳನ್ನು ಕೊಡದೆ ನಾವೇನೋ ಗ್ಯಾರಂಟಿ ಅಂದ್ಕೊಂಡು ಮೂಲಭೂತ ಸೌಕರ್ಯ ಕೊಡಿ ಇಡೀ ಜನರ ಮೇಲೆ ದಬ್ಬಾಳಿಕೆ ಮಾಡ್ತೀವಿ. ಯಾವುದೇ ಮುಖ್ಯಮಂತ್ರಿಗೆ ಶೋಭೆ ತರೋದಿಲ್ಲ. ಬಿಜೆಪಿ ಕಾರ್ಯಕರ್ತನ ಕುಗ್ಸೋದಕ್ಕೆ FIR ಮಾಡ್ತಾರೆ. ನಮ್ಮನ್ನು ಕುಗ್ಸೋದಕ್ಕೆ ಯಾರ ಕೈಲಾಗ್ತದೆ? FIR ಮಾಡಿ ಇವಾಗ ಇಂಥ FIR ಸಾವಿರಾರು ನೋಡಿದ್ದೀವಿ. ಕುಗ್ಸೋದಕ್ಕೆ ಮಾಡಿದ್ದಾರೆ ಅನ್ನೋಕ್ಕೆ ನಾನು ಸಂಸ್ಕಾರವಾಗಿ ಹೇಳ್ತಾ ಇದ್ದೀನಿ. ಇದು ನಿಮಗೆ ಸಂಸ್ಕಾರ ಅಲ್ಲ, ಕಾಂಗ್ರೆಸ್ ಅವರಿಗೆ ಇದು ಹಾಕ್ಸಿರೋದು. ಬಟ್ ಇಂಥ FIRಗಳು 1000 ಆಗಿದ್ರು ನಮ್ಮ ಕಾರ್ಯಕರ್ತರಿಗೆ ಹಿಂದಕ್ಕೆ ಹೋಗೋದಿಲ್ಲ, ಹಿಂಜರೋದಿಲ್ಲ, ಕೇರ್ ಮಾಡೋದಿಲ್ಲ. ಹೌದು, 30 ವರ್ಷದಿಂದ ಮಾಡಿದ ರಸ್ತೆಗಳು ಇವತ್ತು ಇದೆ. ನಾನು ನೋಡ್ತಾ ಇದ್ದೀನಿ, ಆನೇಕಲ್ ತಾಲೂಕು ಓಡಾಡ್ತಾ ಇದ್ದೀನಿ. 30 ವರ್ಷಗಳಿಂದ ಮಾಡಿದ್ದಲ್ಲ ಕೆಲಸಗಳು, ಅದನ್ನು ಇನ್ನೂ 30 ವರ್ಷ ಕಂಟಿನ್ಯೂ ಆಗ್ತದೆ. ಅದಕ್ಕೋಸ್ಕರ ನೀವೇನು ಕೆಲಸ ಮಾಡಬೇಡಿ, ನೆಮ್ಮದಿಗೆ ಮನೇಲಿ ಇರಿ. ನಾರಾಯಣ ಸ್ವಾಮಿ ಅವರು ಪ್ರತಿಭಟನೆಯಲ್ಲಿ ಇರಲಿಲ್ಲ, ಇನ್ನೂ ಇದೆಯಾ ಸರ್? ಸಾಮಾಜಿಕ ಜಾಲತಾಣದಲ್ಲಿ 2020ರಲ್ಲಿ ಬಿಜೆಪಿ ಕೂಡ ಕಾಂಗ್ರೆಸ್ ಅವ್ರ ಮೇಲೆ FIR ಹಾಕಿತ್ತು ಅನ್ನೋದನ್ನು ಕೂಡ ನಾವು ಯಾವತ್ತೂ ಹಾಕ್ಸಿಲ್ಲ. ನನ್ನ ಆಡಳಿತ ವ್ಯವಸ್ಥೆಯಲ್ಲಿ ಯಾರನ್ನೂ ದ್ವೇಷಿಲ್ಲ, ಯಾರಿಗೂ FIR ಹಾಕಿ ಕಿರ್ಕೊಳ್ಳೋಕೆ ಕೊಡಿ ಅಂತ ಹೇಳಿಲ್ಲ. ನಾನು ಲೈಫಲ್ಲಿ ಇರೋವಾಗ ಹಂಗೆ ಮಾಡೋದಿಲ್ಲ. ಹೇಳೋಣ ಆಯ್ತು. ಈಗ ಅಗಲೀಕರಣ ರಸ್ತೆ ಹೋಗಿ ಅಲ್ಲಿ ನಾನು ಮಾತಾಡಿದೆ. ಈಗ ಟೆಕ್ನಿಕಲಿ ವಯಬಲ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಟೆಕ್ನಿಕಲಿ ಹೆಂಗೆ ಮಾಡಬೇಕು ಅಂತ ಲೆಟ್ ಅಸ್ ಗೋ ಅಂಡ್ ಡಿಸ್ಕಸ್ ದೇರ್ ವಿತ್ ಇನ್ ದೇರ್ ಪ್ರೆಸೆನ್ಸ್ ಓನ್ಲಿ. ಸರ್, ಈಗ ಪ್ರಿಯಾಂಕಾ ಖರ್ಗೆ ಅವರು